ಹೆಲೋ ಎವ್ರಿವನ್, ಇವತ್ತು ನಾನು ಪಂಜಾಬಿ ಸ್ಟೈಲಲ್ಲಿ ಬ್ಯಾಂಗನ್ ಭರ್ತಾ ತೋರಿಸ್ತೀನಿ. ಇದಕ್ಕೆ ನಾನು 2 ಸ್ಮಾಲ್ ಸೈಜ್ಡ್ ಉಳ್ಳಾಗಡ್ಡಿ, 2 ಟೊಮ್ಯಾಟೊ, ಸ್ವಲ್ಪ ಗ್ರೀನ್ ಚಿಲ್ಲಿ, 2-3 ಬೆಳ್ಳುಳ್ಳಿ ಹೆಸಳು, ಹಾಗೆ ಕೊತ್ತಂಬರಿ ತೊಗೊಂಡು ನೋಡಿ. ಎಣ್ಣೆಯಲ್ಲಿ ಫಸ್ಟ್ ಜೀರಿಗೆ ಹಾಕಿ ಫ್ರೈ ಆಗಿದ್ಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ 2 ಹಾಕಿಬಿಟ್ಟು ನೋಡಿರಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ಮೇಲೆ ಇದಕ್ಕೆ ನಾನು 2 ಮೀಡಿಯಮ್ ಸೈಜ್ ಟೊಮ್ಯಾಟೋಸ್ ತೊಗೊಂಡು ಕಟ್ ಮಾಡಿ ಇದರೊಳಗೆ ಹಾಕಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನಾನು ಫ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸೊ ದಟ್ ಭಾಳ ಜಲ್ದಿನೇ ಫ್ರೈ ಆಗುತ್ತಂತ. ಮೀನ್ವೈಲ್ ಇಲ್ಲಿ ನಾನು ಬದನೆಕಾಯಿ ತೊಗೊಂಡು ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಚ್ಚಿ ಅದಕ್ಕೆ ಎಲ್ಲ ಸ್ಲಿಟ್ಸ್ ಮಾಡಿ ಅದರೊಳಗೆ ಒಂದು 2-3 ಬೆಳ್ಳುಳ್ಳಿ ಹೆಸರು ಹಾಕಿ ನಾನು ಗ್ಯಾಸ್ ಡೈರೆಕ್ಟ್ ಸ್ಟವ್ ಮೇಲೆ ಇಟ್ಟು ಬೇಯಿಸಿ ನೋಡಿ. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಫುಲ್ ಬೇಯಿದ್ಮೇಲೆ ಅದು ಮ್ಯಾಲಿನ ಸಪ್ಪೆ ಏನಿರುತ್ತೆ ಅದೆಲ್ಲ ತೆಗಿಬೇಕು. ಅದು ನಾವು ಎಣ್ಣೆ ಹಚ್ಚಿದ್ವಿ ಅಂತಂದರೆ ಅದು ಭಾಳ ಜಲ್ದಿ ಬರ್ತದೆ. ಅದಾಗಿದ್ಮೇಲೆ ಇದೆಲ್ಲ ಕಟ್ ಮಾಡಿದ್ದೀನಿ ನೋಡಿ. ಫುಲ್ ಸ್ಮ್ಯಾಶ್ ಮಾಡ್ತಿಲ್ಲ, ಸ್ವಲ್ಪನೇ ಸ್ಮ್ಯಾಶ್ ಮಾಡಿದ್ದೀನಿ. ಆ್ಯಂಡ್ ಮೀನ್ವೈಲ್ ಇಲ್ಲಿ ನಾನು ಟೊಮ್ಯಾಟೊ ಆಗಿದ್ಮೇಲೆ ಇದಕ್ಕೆ ಉಪ್ಪು, ಅರಿಶಿನ, 1 ಟೇಬಲ್ ಸ್ಪೂನ್ ಖಾರ, ಹಾಗೆ ಜೀರಾ ಪೌಡರ್, ಧನಿಯಾ ಪೌಡರ್ ಹಾಕಿದ್ದೀನಿ. 2 1 ಟೇಬಲ್ ಸ್ಪೂನ್ ಈಚ್ ಹಾಕಿ ಫ್ರೈ ಮಾಡತ್ತೀನಿ. ಸೊ ಮಸಾಲ ಎಲ್ಲ ಹೊತ್ತದಂಗೆ ಆಗ್ಬಾರ್ದು ಅಂತ ಹೇಳಿ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಎಣ್ಣೆ ಬರೋವರೆಗೂ ಫ್ರೈ ಮಾಡ್ಬೇಕು ನೋಡಿ. ಆ್ಯಂಡ್ ಇದ್ರೊಳಗೆ ಒಂದು ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಸ್ಲಿಟ್ ಮಾಡಿ ಹಾಕಿ, ನಿಮ್ಗೆ ಬೇಕಿದ್ದರೆ ಹಾಕಿ, ಇಲ್ಲ ಅಂದ್ರೆ ಬಿಡ್ಬೋದು. ಆ್ಯಂಡ್ ಇದು ಫ್ರೈ ಆಗಿದ್ಮೇಲೆ ಇದಕ್ಕೆ ನಾನೇನು ಬದನೆಕಾಯಿ ಕಟ್ ಮಾಡಿಟ್ಟಿದ್ದೆ, ಹಾಗಂದರೆ ಸ್ಮ್ಯಾಶ್ ಮಾಡಿದ್ದೆ. ಫುಲ್ ಸ್ಮ್ಯಾಶ್ ಮಾಡಬಾರ್ದು, ಫುಲ್ ಸ್ಮ್ಯಾಶ್ ಮಾಡಿದರೆ ಟೇಸ್ಟ್ ಬರೋಲ್ಲ. ಸ್ವಲ್ಪನೇ ಹಾಗೆ ಬದನೆಕಾಯಿ ಇರಬೇಕು. ಅದೆಲ್ಲ ಹಾಕಿ ಇದು ಫ್ರೈ ಮಾಡಬೇಕು, ಸರಿಯಾಗಿ ಫ್ರೈ ಮಾಡಬೇಕು. ಎಷ್ಟು ಚಂದ ಫ್ರೈ ಮಾಡ್ತೀರಿ ಅಷ್ಟು ಚಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗಿಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 15 to 20 ಮಿನಿಟ್ಸ್ ಫ್ರೈ ಮಾಡಬೇಕು ನೋಡಿ. ಹಿಂಗೇ ಸ್ವಲ್ಪ ಅಳಗಡಿಸಿ ಎಷ್ಟು ದೊಡ್ಡ ಪೀಸ್ ಇದ್ದಿದ್ದು ಸ್ವಲ್ಪ ನಾನು ಸ್ಪೂನಿಂದನೇ ಸ್ಮ್ಯಾಶ್ ಮಾಡತ್ತೀನಿ. ಇಲ್ಲಿ ನೋಡ್ತಿರ್ಬೋದು ಕಲರ್ ಎಷ್ಟು ಚಂದ ಚೇಂಜ್ ಆಗುತ್ತದಂತ. ಇದು ಒಂದು 5 to 10 ಮಿನಿಟ್ಸ್ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ಅದು ಲಾಸ್ಟಲ್ಲಿ ನಾನು ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡತ್ತೀನಿ ನೋಡಿ. ನನ್ನ ಬ್ಯಾಂಗನ್ ಭರ್ತಾ ರೆಡಿ ಆಗಿಬಿಟ್ಟದ. ಇದಕ್ಕೆ ನಾವು ಸುಟ್ಟ ಬದನೆಕಾಯಿ ಭರ್ತಾ ಕೂಡ ಅಂತೀವಿ ಕನ್ನಡಲ್ಲಿ. ನಮ್ಮ ನಾರ್ತ್ ಕರ್ನಾಟಕ ಕಡೆಯೂ ಮಾಡ್ತಾರೆ ಅದಕ್ಕೆ ಸುಟ್ಟ ಬದನೆಕಾಯಿ ಪಲ್ಯ ಅಂತ. ಇದು ರೋಟಿ, ಚಪಾತಿ ಆ್ಯಂಡ್ ರೈಸ್ಗೆ ಬೆಸ್ಟ್ ಕಾಂಬಿನೇಷನ್. ಒಂದು ಸರಿ ಟ್ರೈ ಮಾಡಿ ನೋಡಿ. ನೀವು ಇಲ್ಲಿವರೆಗೆ ನನ್ನ ವೀಡಿಯೋ ನೋಡಿದ್ರಿ ಅಂದರೆ ನಿಮಗೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.